ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಒಂದು ಟಾಪಿಕ್ ಏನಂದರೆ, ಹೊರಗಡೆ ಜಂಕ್ ಫುಡ್ಗಳು ತುಂಬ ಇಷ್ಟಪಡ್ತಾರೆ ಜನ. ಜಂಕ್ ಫುಡ್ಡು ಅಂದರೆ ಮೈದಾ, ಗೋಧಿ ಆ ಥರದ್ದಂತ ಅಲ್ಲ. ಪಿಜ್ಜಾ, ಬರ್ಗರ್ ಅದು ಒಂದೇ ಅಲ್ಲ. ಇವಾಗ ಜನ ಏನು ಗೊತ್ತಾ, ಈಗ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಮನೇಲಿ ಯಾರೂ ಊಟ ಮಾಡಲ್ಲ, ಎಲ್ಲ ಹೊರಗಡೆ ಊಟ ಮಾಡ್ತೀವಿ ಅಂತ. ಈವನ್ ಫ್ಯಾಮಿಲಿ ಮೆಂಬರ್ಸೇ ನಾನು ಹೇಳ್ತಾ ಇರೋದು, ಹೊರಗಡೆ ತಿಂತೀನಿ, ಅಲ್ಲೇ ತಿಂತೀನಿ, ಅದೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಮಾಡಬೇಡಿ, ದಯವಿಟ್ಟು ಹೇಳ್ತೀನಿ. ಈ ಬ್ಯಾಚುಲರ್ಸ್ ಆದರೆ ಬಿಡಿ, ಅನಿವಾರ್ಯತೆ ಪಾಪ ಮನೇಲಿ ಮಾಡ್ಕೊಳಕ್ಕಾಗಲ್ಲ, ಆಚೆ ತಿಂತಾರೆ. ಈ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಏನಾಗುತ್ತೆ, ಹೊರಗಡೆ ಊಟ ತಿಂದಾಗ ದೇಹದಲ್ಲಿ ಏರುಪೇರಾಗುತ್ತೆ, ಆಯಿಲ್ ಚೇಂಜ್ ಇರುತ್ತೆ, ಇಲ್ಲ ಹಳೆ ಎಣ್ಣೆ ಹಾಕಿರ್ತಾರೆ. ಆ ಥರದ್ದೆಲ್ಲ ಅವ್ರು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರ ಅನಿವಾರ್ಯತೆ ಅವ್ರು ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಹೊರಗಡೆ ಊಟನ ಅವಾಯ್ಡ್ ಮಾಡಿ. ಅದ್ರ ಜೊತೆಲಿ ವಾರದಲ್ಲಿ ಒಂದಿನ ಹೊಟ್ಟೆನ ಖಾಲಿ ಬಿಡಿ, ಇಲ್ಲ ಲಿಕ್ವಿಡಲ್ಲೋ ಯಾವುದೋ ಒಂದು ರೂಪದಲ್ಲಿ ಹೊಟ್ಟೆನ ಖಾಲಿ ಬಿಡಿ. ಆವಾಗ ಏನಾಗುತ್ತೆ, ನಿಮ್ಮ ಒಳಗಡೆ ಆರ್ಗನ್ಸ್ ಎಲ್ಲ ಈ ರಿಕವರಿ ಆಗ್ತಾ ಬರುತ್ತೆ. ಈ ಮಷೀನಿಗೆ ಯಾವುದಾದ್ರು ಒಂದು ಮಷೀನ್ ಇರುತ್ತೆ, ಮಷೀನಿಗೆ ನೀವು ಆಯಿಲ್ ಹಾಕಿ ಅದನ್ನು ಹೆಂಗೆ ಪ್ಯೂರ್ ಮಾಡ್ತೀರಲ್ಲ, ಅದೇ ಥರನೇ ನಮ್ಮ ಬಾಡಿನೂ ಒಂದು ಮಷೀನ್ ಥರನೇ ಅಂದ್ಕೊಳ್ಳಿ. ಎಲ್ಲರೂ ವಾರದಲ್ಲಿ ಒಂದು ದಿನ, ಒಂದು ಟೈಮ್ ಉಪವಾಸ ಮಾಡಿ. ಉಪವಾಸ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈವನ್ ಕ್ಯಾನ್ಸರ್ ಕಾಯಿಲೆ ಇದ್ದರೂ ಕೂಡ ವಾಸಿ ಆಗುತ್ತಂತೆ. ಕ್ಯಾನ್ಸರ್ ಕಾಯಿಲೆ ಇರೋರು ಕೂಡ ಒಂದು ದಿನ ಉಪವಾಸ ಮಾಡಿರೋ ವಾಸಿ ಆಗುತ್ತೆ ಅಂತ ಹಿಂದಿನ ಕಾಲದಿಂದನೂ ಪ್ರತೀತಿ ಇದೆ. ಅದೇ ಥರನೇ ಎಲ್ರಿಗೂ ನಾನು ಹೇಳೋದು, ಉಪವಾಸ ಮಾಡೋದಾಗಲಿ ಮತ್ತು ಹೆಲ್ದಿ ಫುಡ್ ತಿನ್ನಿ. ಎಲ್ಲ ಟೈಮ್ ಬರೀ ರೈಸು, ಮುದ್ದೆ ಆ ಥರದ್ದೇ, ಮತ್ತು ನಾನ್ ವೆಜ್ಜು ಅದನ್ನೇ ರೆಫರ್ ಮಾಡ್ಕೊಂಡು ಅದನ್ನೇ ತಿನ್ನೋದು ಬೇಡ. ಆದಷ್ಟು ಈ ತರಕಾರಿಗಳು, ಹಸಿ ತರಕಾರಿ, ಆಮೇಲೆ ಈ ಸ್ವೀಟ್ ಪೊಟ್ಯಾಟೋಸು, ಗಡ್ಡೆ ಗೆಣಸು, ಕಡಲೆ ಬೀಜ ಆ ಥರದ್ದೆಲ್ಲ, ಈ ಹಣ್ಣುಗಳು, ಸೀಬೆಕಾಯಿ ಆ ಥರದ್ದೆಲ್ಲ ಆದಷ್ಟು ದೇಹಕ್ಕೆ ಆ ಥರ ಕೊಡ್ತಾ ಹೋದಾಗ ಮನುಷ್ಯನಿಗೆ ಆದಷ್ಟು ಕಾಯಿಲೆಗಳು ಕಮ್ಮಿ ಆಗ್ತಾ ಬರುತ್ತೆ. ಏನಾಗುತ್ತೆ, ಇಮ್ಯುನಿಟಿ ಪವರ್ ರೈಸ್ ಆಯಿತು ಅಂದಾಗ ಆಲ್ಮೋಸ್ಟ್ ಕಾಯಿಲೆ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿದ್ದೀನಿ, ಆದಷ್ಟು ಹೊರಗಡೆದು ಊಟ ಆಗಲಿ, ಮನೆಯಲ್ಲೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಿ. ಒಂದು ಸರಿ ತೇಗ್ ಬಂದಮೇಲೆ ಮತ್ತೆ ಊಟ ಮಾಡಬಾರ್ದು ಗೊತ್ತಾ. ಒಂದು ಸರಿ ತೇಗ್ ಬಂತು ಅಂದಾಗ ಅದು ಹೇಳುತ್ತೆ ಬಾಡಿ, ಸಾಕು ನಿನ್ನ ದೇಹಕ್ಕೆ ಇಷ್ಟೇ ಫುಡ್ ಸಾಕು ಅಂತ ಹೇಳಿರುತ್ತೆ. ಅದೇ ಥರ ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಅದೆಲ್ಲ ರೂಢಿ ಇಟ್ಕೊಳ್ಳಿ. ಊಟದ ಮುಂಚೆ ಕುಡಿಬೇಕು, ಇಲ್ಲ ಊಟ ಆಗಿ ಒಂದು ಅರ್ಧ ಗಂಟೆ ಮೇಲೆ ನೀರು ಕುಡಿಯೋ ರೂಢಿ ಮಾಡ್ಕೊಳ್ಳಿ. ದೇಹಕ್ಕೆ ನೀರಿನ ಅಂಶ ಕಮ್ಮಿ ಆಗೋ ಥರ ಮಾಡ್ಕೊಳ್ಬೇಡಿ. ದಿನಕ್ಕೆ ಮಿನಿಮಮ್ ಅಂದರೆ ಒಂದು 2 ಲೀಟ್ರ್ ಆದರೂ ನೀರು ಕೊಡ್ತಾ ಬನ್ನಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ಕಾಯಿಲೆಗಳು ಬರಲ್ಲ. ಕಾಯಿಲೆ ಬಂದ್ರೂ ಇಮಿಡಿಯೇಟ್ ರಿಕವರಿ ಆಗೋ ಥರ ಆಗುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.